ಆಗ ಕೊಟಕಲ್ಲು ಇವರು ಇದ್ರು ಸರ್, ಇದರಲ್ಲಿ ಬೆರಳು ಹಾಕ್ಬಿಟ್ಟು ಎತ್ತಿದ್ರು. ಕೊಟಕಲ್ ಇವರು ಕೇರಳದವರು ಸರ್, ಸರಿ ಅವ್ರು ಇದು ಬೆರಳು ಹಾಕ್ಬಿಟ್ಟು ಕೂಸ್ಬಿಟ್ಟಿದ್ರು. ಸೆಲ್ಲ ಬಿಡಿ ಸರ್, ತಿರ್ಗಾ ನಿಮ್ಗೆ ಬರಬಾರ್ದು ಈ ಥರ. ಏನು ಸರ್ ಬಿಡಿ, ದೇವ್ರು ಒಳ್ಳೇದು ಮಾಡ್ತಾನೆ. ಸೆಲ್ಲ ಬಿಡಿ ಸರ್, ಕತ್ತೈತಿ ಮೇಲೆ ಇನ್ನೊಂದು ಸ್ವಲ್ಪ. ಯಾರು ಉಜ್ಜಿ ಇರೋದಿದು? ಇಲ್ಲ, ಬಿದ್ದಿದ್ದಾರ ಸರ್ ಏನಾದ್ರು? ಮೊದಲು ಒಂದ್ಸತಿ ಮಾತಾಡಿ, ಮಾತಾಡ್ತಾ ಇರೋದು. ಹೌದು ಸರ್, ಮತ್ತೊಂದ್ಸತಿ ಬಿದ್ದಿದ್ದೆ. ಆಗ ಬೆರಳು ಹಾಕ್ಬಿಟ್ಟ ಇವ್ರು ತಾನೆ ಸೇಮ್ ಮುಚ್ಚಿಬಿಟ್ಟು ಸೆಲ್ಲ ಎಲ್ಲ ಹಾಕಿ ಸರ್. ಸೇಮ್ ಹಿಂಗೆ ಕೂಸಿದ್ರು ಸರ್. ಸರ್ ಒಂಚೂರು ಈ ಕಡೆ, ಹಾಂ ಈ ಕಡೆ ಬನ್ನಿ. ಯಾತಿಗೆ ಬನ್ನಿ ಸರ್. ದೇವ್ರು ಒಳ್ಳೇದು ಮಾಡ್ತಾನೆ. ಸ್ಟ್ರೈಟ್ ಆಗಿ ಗಟ್ಟಿ ಗಟ್ಟಿ ಕೊಡಿ. ಆಗ ಕೇಳ್ತಾ ಇರೋದು ಒಂದು ಮಾತು. ತಿರ್ಗಿ ಸಾರಿ, ತಿರ್ಗಾ ಈ ಥರ ಆಗ್ಬಾರ್ದು ಅಂದ್ರೆ ಒಂದು 5-6 ಸತಿ ಬರಬೇಕು. ಅವತ್ತು ನೀವು ಈಗ ಶಕ್ತಿ ಐತೆ. ಅವತ್ತು ನೀವು ಮಾಡ್ಕೊಟ್ರಲ್ಲ, ನೀವು ಇಲ್ಲಿ ಮಲಗಿಸ್ಬಿಟ್ಟು ನಮ್ಮ ಅಮ್ಮನ ಕರ್ಕೊಂಡು ಮಂಡಿ ಮುರಿದೋಗಿರೋದಲ್ಲ ಸರ್. ಅವತ್ತು ಇಲ್ಲಿ ಮಲಗಿಸ್ಬಿಟ್ಟು ಅಮ್ಕಿದ್ರಿ ನೀವೇ. ಬಡ್ಗಿ ಕೈ ಹಿಂಗೆ ಎಲ್ಲಾಡಿಸ್ಬಿಡಿ, ನೆಟ್ಟಿ ಎದೆ ಎತ್ತಿ. ಅಷ್ಟೇ, ದೇವ್ರು ಒಳ್ಳೇದು ಮಾಡ್ತಾನೆ. ತಿರ್ಗಾ ನಿಮ್ಗೆ ಆಗ್ಬಾರ್ದು 5-6 ಸತಿ ಬರಬೇಕು. ಈಗ ಏನಿದೆ ಗೊತ್ತಾ ಸಾರ್, ಅಂಟಿರ್ತದೆ, ಕಚ್ಕೋಬೇಕು. ಈಗ ತಾರಸಿ ಆಗಿ ದಿಸ ಅಂತ ಬಿಡ್ತಾರೆ, ಯಾತಿಗೆ ಸೆಟ್ ಆಗಲಿ ಅಂತ. ನೀವು ಕೂತೈತೆ ಅಂತ ಅಡ್ಡಾದಿಡ್ಡಿ ಆಡಿಸಿದ್ರೆ ತಿರ್ಗಾ ಫ್ರೀ ಆಗ್ಬಿಡ್ತದೆ ಒಳ್ಳೆ ಬಾಲ್ಸ್. ಅವತ್ತು ಬಂದಿದ್ದೆ, ನೀವೆಲ್ಲ ಅಮ್ಬಿಟ್ಟು ಮೊನ್ನೆ ಒಂದು ವಾರ ಹಿಂದೆ ಸರ್ ನಮ್ಮ ಅಮ್ಮನ ಕರ್ಕೊಂಡು ಬಂದಿದ್ದಲ್ಲ. ಹೌದು, ನೀವೇ ಇಲ್ಲಿ ಅಮ್ಕಿದ್ರಿ ಎಲ್ಲ. ಹಿಂಗೆ ಸರ್, ಹಿಂಗೆ ಭಾಷೆ ಅಷ್ಟೇ. ಏನಪ್ಪ ಗೊತ್ತಾಯ್ತು ಹೇಳಿದ್ದು, ಕರ್ಕೊಂಡು ಬಂದು 2-3 ಸತಿ ಮಾಡಿಸು. ಬ್ಯಾಂಡೇಜ್ ಜಾಸ್ತಿ, ದೇವ್ರು ಒಳ್ಳೇದು ಮಾಡ್ತಾರೆ. ಈಗ ಸಾಯಂಕಾಲ ಎಲ್ಲೂ ಏನು ಸರ್, ಮಳೆ ಎಲ್ಲ ಸ್ಪೀಡಾಗಿ ಹೋಯ್ತಿದ್ದೆ. ಆ ಕಡೆಯಿಂದ ಅಡ್ಡ ಬಂದ್ಬಿಟ್ಟ. ಏನು ಮಾಡಿ ಬ್ರೇಕ್ ಕೊಡದೆ ಜಲಾಡಿ ಬಿಡಿಸ್ಬೇಕಾಗಿ. ಇಲ್ಲ ಇಲ್ಲ ಇಲ್ಲ, ಇದು ನಮ್ಮ ಇದೆಯಲ್ಲ ಸರ್, ನಮ್ಮ ಅತ್ತೆ ಮನೆ ಹೋಗಿ ಬರ್ತಿದ್ರು. ಎದೆ ಎತ್ತಿ ಸರ್ ಸ್ಟ್ರೈಟ್ ಆಗಿ. ಇದು ಫಸ್ಟ್ ಟೈಮ್ ಆಗಿರೋದ? ಎರಡನೇ ಸತಿ ಸರ್. ತಿರ್ಗಾ ಆಗ್ಬಾರ್ದು ಸರ್ ಇದು. ಈ ಥರ ನಿಮಗೆ ಮಂಡಿ ಒಂದು ಭುಜ ಒಂದು ಸತಿ ಕಳ್ಕೊಂಡ್ಬಿಟ್ರೆ ಗಾಚಾರ. ಇವ್ರು ಮಕ್ಕಳು ಸರ್, ನಿಮ್ಮ ಮಗ ಮೊಮ್ಮಗ ಎಲ್ಲ ಕಲ್ಸ್ಬಿಡಿ. ಇದೆ ಸ್ಟ್ರೈಟ್ ಅಷ್ಟೇ. ಶಾಬಾಷ್. ಬಂದ್ಬಿಡಿ ಸರ್.